ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಜೈ ಮಾರುತಿ ಕ್ರಿಯೇಷನ್ಸ್. ವಾರದ ಕತೆ ಕಿಚ್ಚನ ಜೊತೆ ಶುರುವಾಗಿದೆ. ಕಿಚ್ಚ ಸುದೀಪ್ ಅವರು ಆರ್ಭಟಿಸೋದು ಕೂಡ ಶುರುವಾಗಿದೆ. ಮನೆ ಒಳಗಿರುವ ಸ್ಪರ್ಧಿಗಳಿಗೆ ಯಾರು ಕಾಯ್ದಿದೆಯೋ ಇವತ್ತು ಗ್ರಾಚಾರ ನನಗಂತೂ ಗೊತ್ತಿಲ್ಲ. ಫಸ್ಟು ಕಿಚ್ಚ ಸುದೀಪ್ ಅವರು ಕೇಳೋದೇನೆ, ರಕ್ಷಿತಾ ಶೆಟ್ಟಿ ಅವರು ಫೇಕು, ಎಲ್ಲ ಕಡೆ ಮೂಗು ತೂರಿಸ್ತಾರೆ ಅಂತ ಮನೆ ಒಳಗಿರುವ ಕೆಲವು ಸ್ಪರ್ಧಿಗಳನ್ನ ಕೇಳ್ತಾರೆ. ಅದಕ್ಕೆ ಅಶ್ವಿನಿ ಗೌಡ ಅವರು ಏನು ಹೇಳ್ತಾರೆ ಅಂದರೆ, ರಕ್ಷಿತಾ ಶೆಟ್ಟಿ ಅವರು ಜಗಳ ಆಡಬೇಕಾದ್ರೆ ಜಗಳ ಆಡ್ತಾರೆ ಅಂತ ಅನ್ಸೋದೇ ಇಲ್ಲ, ಡ್ಯಾನ್ಸ್ ಮಾಡ್ಕೊಂಡು ಮಾತಾಡ್ತಾರೆ ಅಂತ ಹೇಳ್ತಾರೆ. ಮೇಡಮ್, ರಕ್ಷಿತಾ ಶೆಟ್ಟಿ ಅವರು ಡ್ಯಾನ್ಸ್ ಮಾಡ್ಕೊಂಡೇ ಮಾತಾಡ್ತಾರೆ, ಆದರೆ ಹೇಳ್ಬೇಕಾಗಿರೋ ವಿಷಯನ ಕರೆಕ್ಟಾಗಿ ನಿಮ್ಗಳಿಗೆ ತಲುಪಿಸ್ತಾರೆ. ಇನ್ನು ರಿಷಾ ಅವರು ಈ ಪ್ರಶ್ನೆಗೆ ಏನಂತ ಉತ್ತರ ಕೊಡ್ತಾರೆ ಅಂದರೆ, ಮನೆ ಒಳಗೆ ನಾರ್ಮಲ್ ದಿನಗಳಲ್ಲಿ ಅವರು ಜಗಳ ಅಂತ ಬಂದರೆ ಕನ್ನಡನ ತುಂಬ ಸ್ಪಷ್ಟವಾಗಿ 10-15 ನಿಮಿಷ ಮಾತಾಡ್ತಾರೆ. ಆದರೆ ಶನಿವಾರ ಭಾನುವಾರ ಬಂತು ಅಂದರೆ ನಿಮ್ಮ ಮುಂದೆ ಅವರು ಮಾತಾಡಬೇಕಾದ್ರೆ ಅದು ಇದು ಅಂತ ನನಗೆ ಕನ್ನಡ ಮಾತಾಡೋಕ್ಕೆ ಬರೋದೇ ಇಲ್ಲನೋ ಅನ್ನೋ ರೀತಿ ಮಾತಾಡ್ತಾರೆ ಶನಿವಾರ ಭಾನುವಾರ. ಇದು ಅವರ ಸ್ಟ್ರಾಟಜಿ ಇರ್ಬೋದು ಅಂತ ರಿಷಾ ಅವರು ಹೇಳ್ತಾರೆ. ಇನ್ನು ಕಾಕ್ರೋಚ್ ಸುದಿ ಅವರು ಕೂಡ ರಕ್ಷಿತಾ ಶೆಟ್ಟಿ ಅವರು ತುಂಬಾ ಫೇಕ್ ಅನಿಸ್ತಾರೆ ನನಗೆ ಅಂತ ಹೇಳ್ತಾರೆ. ಆಗ ಕಿಚ್ಚ ಸುದೀಪ್ ಅವರು, ಅಲ್ಲಿ ವ್ಯಕ್ತಿಗಳಿದ್ದಾರೆ, ಕೆಲವರಿಗೆ ಸೂಟ್ ಆಗ್ತಾರೆ, ಕೆಲವರಿಗೆ ಸೂಟ್ ಆಗಲ್ಲ, ಇದೇ ಸತ್ಯ ಅಂತ ಹೇಳ್ತಾರೆ. ಎಷ್ಟು ನಿಜ ಅಲ್ವಾ? ಮನೆ ಒಳಗಿರುವ ಸ್ಪರ್ಧಿಗಳು ಅವ್ರ ಹತ್ರ ಚೆನ್ನಾಗಿರ್ತಾರಲ್ಲ, ಅವ್ರು ಏನೇ ಮಾತಾಡಿದ್ರು ಸರಿ ಅಂತಾರೆ, ಅವ್ರಿಗೆ ಆಪೋಸಿಟ್ ಇರೋರು ಏನೇ ಮಾತಾಡಿದ್ರು ತಪ್ಪು ಅಂತಾರೆ. ಇದೇ ಮನೆ ಒಳಗಡೆ ಇಷ್ಟು ದಿನಗಳಿಂದ ನಡ್ಕೊಂಬಂದಿರೋದು. ಇದನ್ನ ಅರ್ಥ ಮಾಡಿಸೋದಕ್ಕೆ ಕಿಚ್ಚ ಸುದೀಪ್ ಅವರು ತುಂಬಾನೇ ಪ್ರಯತ್ನ ಪಡ್ತಾ ಇದ್ದಾರೆ. ಆದರೆ ಮನೆ ಒಳಗಿರುವ ಸ್ಪರ್ಧಿಗಳಿಗೆ ಇದು ಅರ್ಥ ಆಗ್ತಾ ಇಲ್ಲ ಅಂತ ಹೇಳಬಹುದು. ಫ್ರೆಂಡ್ಸ್, ಇಷ್ಟು ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಇವತ್ತು ಕಿಚ್ಚ ಸುದೀಪ್ ಅವರು ಮನೆ ಒಳಗಿರುವ ಕೆಲವು ಸ್ಪರ್ಧಿಗಳಿಗೆ ಈ ರೀತಿ ಕ್ಲಾಸ್ ತಗೊಂಡಿರೋದ್ರ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ.